ಮೇಡಮ್, ಈಗ ಟನಲ್ ಪ್ರಾಜೆಕ್ಟ್ ಬಗ್ಗೆ ತಾವು ಏನೇನು ಸಮಸ್ಯೆಗಳು ಆಗ್ತವೆ ಅಂತ ದಾಖಲಿಸ್ತಾನೆ ಬಂದಿದ್ದೀರಾ. ಈಗ ಸರ್ಕಾರ ಇದನ್ನ ಒಂದು ಪರಿಗಣಿಸ್ತಾ ಇಲ್ಲ, ತಜ್ಞರ ತಂಡ ಇದ್ದಾಗ ಸರ್ಕಾರದ ಪ್ರತಿನಿಧಿಗಳು ಕಾಣ್ತಾ ಇಲ್ಲ. ಸೊ ಈ ಪ್ರಾಜೆಕ್ಟಿಂದ ಬೆಂಗಳೂರು ಯಾವ ರೀತಿ ಸಫರ್ ಆಗುತ್ತೆ ಮುಂದಿನ ದಿನಗಳಲ್ಲಿ, ನೆಕ್ಸ್ಟ್ ಜನರೇಷನ್ ಏನು ಕೊಡುಗೆ ಇರುತ್ತೆ ನೋಡಿ, ಸಾರಿ ನಾನು ಜಾಸ್ತಿ ಚೆನ್ನಾಗಿ ಮಾತಾಡಲ್ಲ, ಎಡಿಟ್ ಮಾಡ್ಕೋಬೇಕು. ಓಕೆ, ಸೊ ಒಂದೆರಡು ವರ್ಷದಿಂದನೇ ಈ ಟನಲ್ ಪ್ರಾಜೆಕ್ಟ್ ಮಾಡೋಕ್ಕೆ ಐಡಿಯಾ ಬಂದಾಗ ಅದು ಬರೋಕ್ಕೆ ಮುಂಚೆ ಶಿವಕುಮಾರ್ ಅವ್ರು ಹೇಳಿದ್ರು, ದೇವರು ಬಂದ್ರೂ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ ಬೆಂಗಳೂರ್ದು ಅಂತ. ಸೊ ನಾವೆಲ್ಲ ಹೇಳಿದ್ವಿ, ಇಲ್ಲ ಸರ್, ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಇಫ್ ವಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ, ಸಾರ್ವಜನಿಕ ಸಾರಿಗೆಗೆ ನಾವು ಒತ್ತು ಕೊಟ್ಟು ಹೆಚ್ಚು ಬಸ್ ಹಾಕಿ ಮೆಟ್ರೋನ ಸ್ಪೀಡಪ್ ಮಾಡಿ ಸಬರ್ಬನ್ ರೈಲ್ ತಂದರೆ ಮಾಡ್ಬೋದು, ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ನಾವು ಹೇಳಿದ ಯಾವ ಸೊಲ್ಯೂಷನ್ನು ಅವ್ರಿಗೆ ಹಿಡಿಸ್ಲಿಲ್ಲ. ಅವ್ರು ಹೇಳಿದ್ರು, ನೀವು ಯಾರೂ ಸರಿಯಾದ ಸೊಲ್ಯೂಷನ್ ಹೇಳ್ತಾ ಇಲ್ಲ, ಇದರಿಂದ ಸೊಲ್ಯೂಷನ್ ಬರಲ್ಲ, ಬಿಕಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಎಷ್ಟು ಜನ ಹೋಗ್ತಾರೆ ಅಂತ ಇವಾಗ ಕೇಳ್ತಾ ಇದ್ದಾರೆ. ಬಸ್ಸಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಆ ಐಡಿಯಾನೂ ಇಲ್ವಾ ಅವ್ರಿಗೆ. 45 ಲಕ್ಷ ಜನ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ವೆರಾಸ್ ನೀವು ಇವಾಗ ಟನಲ್ ರೋಡ್ ಮಾಡಿದ್ರೆ 1 ಲಕ್ಷ ಜನ ಹೋಗ್ತಾರಷ್ಟೇ ನಿಮ್ಮದು 2 ಕಾರಿಡರಲ್ಲಿ. ಅದೂ ಯಾರಿಗೆ ತಿಂಗಳಿಗೆ 18,000 ರೂಪಾಯಿ ಕೊಡೋಕ್ಕಾಗುತ್ತೆ ಅವ್ರುಗಳು ಮಾತ್ರ ಹೋಗ್ತಾರೆ. ಅದರಿಂದ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಬಿಕಾಸ್ ಬೆಂಗಳೂರಿನಲ್ಲಿರೋದು ಬರೀ 20 ಕಿಲೋಮೀಟರು ಅಥವಾ 40 ಕಿಲೋಮೀಟರ್ ಅಲ್ಲ, 1800 ಕಿಲೋಮೀಟರ್ ಇದೆ. ಸೊ ನೀವು ಮಾಡೋ 2 ಟನಲ್ ರೋಡಿಂದ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು? ಇಟ್ ಇಸ್ ಓನ್ಲಿ ಅಬೌಟ್ 40 ಕಿಲೋಮೀಟರ್ಸ್ ನೀವು ಪ್ಲ್ಯಾನ್ ಮಾಡ್ತಾ ಇರೋದು. ಸೊ 1800 ಕಿಲೋಮೀಟರ್ನಲ್ಲಿ ಹೋಗೋರದ್ದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ ಇದರಿಂದ? ಸೊ ಸಾಹೇಬ್ರು ಹೇಳ್ತಾ ಇದ್ದಾರೆ, ಇಲ್ಲ ಎಲ್ರಿಗೂ ಕಾರ್ ಬೇಕು, ಕಾರಲ್ಲೇ ಹೋಗಬೇಕು ಅಂತಾರೆ. ಯಾರ ಹತ್ರ ಕಾರ್ ಇಲ್ವೋ ಅವ್ರನ್ನ ಯಾರೂ ಮದುವೆ ಆಗೋಕ್ಕೆ ರೆಡಿ ಇಲ್ಲ ಅಂತ. ಸೊ ಆ್ಯಕ್ಚುಲಿ ಎಷ್ಟು ಜನಕ್ಕೆ ಕಾರಿದೆ ಬೆಂಗಳೂರಲ್ಲಿ? ಒಂದು 25 ಲಕ್ಷ ಜನಕ್ಕಿದೆ. ದೇ ಆರ್ ನಾಟ್ ಇವನ್ 2.7% ಆಫ್ ದ ಎಂಟೈರ್ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್, ಆಯಿತಾ? ಸೊ ಅವ್ರಿಗೋಸ್ಕರ ನಾವು 40,000 ಕೋಟಿ ಬರೀ 2 ಟನಲ್ಗೆ ನಾವು ಸ್ಪೆಂಡ್ ಮಾಡೋದು ಎಷ್ಟು ಸಮಂಜಸ ಅಲ್ವಾ? ನಾವು ಎಜುಕೇಷನ್ಗೆ, ಹೆಲ್ತ್ಗೆ, ಇಡೀ ಕರ್ನಾಟಕದ ಜನತೆಗೆ ಇವೆರಡು ಶಿಕ್ಷಣ ಮತ್ತು ಆರೋಗ್ಯ ನೀಡೋದಕ್ಕೆ ವಿ ಆರ್ ನಾಟ್ ಇವನ್ ಸ್ಪೆಂಡಿಂಗ್ 50,000 crore. ಓಕೆ, ಸೊ ಬರೀ ಇವೆರಡು ಟನಲ್ಗೆ ನಾವು 40,000 ಕೋಟಿ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ಸಾಹೇಬ್ರು ಏನು ಹೇಳಿದ್ರು, ಯಾರು ಮದುವೆ ಆಗೋಕ್ಕೆ ರೆಡಿ ಇಲ್ಲ, ಯಾರ ಹತ್ರ ಕಾರ್ ಇಲ್ವೋ ಅಂತ. ಸೊ 25 ಲಕ್ಷ ಜನ ಮದುವೆ ಆಗಿದ್ದಾರೆ ಕಾರ್ ಇಟ್ಕೊಂಡಿರೋರನ್ನ. ಮಿಕ್ಕಿದವರು 1 ಕೋಟಿ ಜನ ಇದ್ದಾರೆ. ಅವರು ಯಾರನ್ನ ಮದುವೆ ಆಗಬೇಕು? ಅವರೆಲ್ಲ ಮದುವೆ ಆಗಿಲ್ವಾ? ಅವರೆಲ್ಲನೂ ಮದುವೆ ಆಗಿದ್ದಾರೆ. ಸೊ ಕಾರಿದ್ದರೆ ಮಾತ್ರ ಮದುವೆ ಆಗ್ತೀವಿ ಅನ್ನೋದು ಕರೆಕ್ಟ್ ಇಲ್ಲ. ಸೊ ಇವಾಗ ಏನು ಹೇಳ್ತಿದ್ದಾರೆ ಅಂತಂದರೆ, ಟನಲ್ ರೋಡೇ ಸೊಲ್ಯೂಷನ್ ಇದಕ್ಕೆ, ಡಿಕಂಜೆಷನ್ ಮಾಡೋಕ್ಕೆ ಬೆಂಗಳೂರನ್ನ. ಸೊ ಇವಾಗ ನಾನು ಯಾರ ಮಾತು ಕೇಳಲ್ಲ, ದೇವರು ಬಂದರೆ ಮಾತ್ರ ನಾನು ಟನಲ್ ರೋಡನ್ನ ನಿಲ್ಲಿಸ್ತೀನಿ. ಅಂದರೆ ಅವ್ರೇನು ಹೇಳ್ತಾ ಇದ್ದಾರೆ, ಯಾರು ಈ ಟನಲ್ ರೋಡ್ಗೆ ಅಪ್ರೂವಲ್ ಕೊಡಬೇಕು? BMTC ಇರ್ಬೋದು, ಮಹಾನಗರ ಯೋಜನಾ ಸಮಿತಿ ಇರ್ಬೋದು, MPC ಇರ್ಬೋದು, ಮತ್ತು CMP ಕಾಂಪ್ರಿಹೆನ್ಸಿವ್ ಮೊಬಿಲಿಟಿ ಪ್ಲ್ಯಾನ್ ಇರ್ಬೋದು, DULT ಇರ್ಬೋದು, ಮತ್ತು ಲೋಕಲ್ ಗವರ್ಮೆಂಟ್ ಇರ್ಬೋದು. ಅವ್ರು ಯಾರ ಮಾತು ನನಗೆ ಬೇಡ, ನಾನು ಮಾಡೋದೇ ಮಾಡ್ತೀನಿ ಅಂತ ಅವ್ರು ಹೊರಟಿದ್ದಾರೆ. ಅಂದರೆ ಯಾರದೇ ಅಪ್ರೂವಲ್ ಇಲ್ದಿರ ನಾನು ಟನಲ್ ರೋಡ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಸರ್, ದೇವರೇ ಅಲ್ಲ ಪ್ರಭುಗಳು, ಜನತೆನೇ ಪ್ರಭುಗಳು. ಅವ್ರ ಮಾತನ್ನ ಕೇಳಬೇಕು, ಈ ಟನಲ್ ರೋಡ್ನ ನಿಲ್ಲಿಸ್ಬೇಕು ಅಂತ. ಸೊ ಇವತ್ತಿನ ಸಮಾವೇಶ ಕೂಡ ಅದಕ್ಕೆ ಒತ್ತು ಕೊಡ್ತಾ ಇದೆ. ಜನತೆಯ ಮಾತನ್ನು ಹೆಚ್ಚಿಸ್ತಾ ಇದ್ದಾರೆ. ಸೊ ಅದನ್ನು ನಾವು ಪಾಲಿಸ್ಕೊಂಡು ಜನತೆ ಮಾತು ಕೇಳಿ ಈ ಟನಲ್ ರೋಡ್ನ ನಿಲ್ಲಿಸಬೇಕು ಅಂತ ನನ್ನ ವಾದ.
ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.